ಈಗಾಗಲೇ ಡಿ ಸಿ ಸಾಹೇಬ್ರು ಹೇಳಿದಂತೆ ಟೋಟಲಿ 253 ಬೂತ್ ಇದೆ. ಅದರಲ್ಲಿ 60 ಕ್ರಿಟಿಕಲ್ ಅಂತ ಹೇಳಿ ಐಡೆಂಟಿಫೈ ಮಾಡಿದ್ದಾರೆ. ನಮ್ಮಲ್ಲಿ ಸಿವಿಲ್ ಸ್ಟಾಫ್ ಮತ್ತೆ ಆಫೀಸರ್ಸ್ ಅಲ್ಲಿ DSP 3 ಜನ, CPI 6 ಜನ, PSI 14, ASI 22, ಹೆಡ್ ಕಾನ್ಸ್ಟೇಬಲ್ 193 ಜನ, ಕಾನ್ಸ್ಟೇಬಲ್ಸ್ 281 ಜನ, ಮತ್ತೆ ಹೋಮ್ ಗಾರ್ಡ್ಸ್ 160 ಜನ. ಒಟ್ಟಾರೆಯಾಗಿ 676 ಜನ ಸಿವಿಲ್ ಮೆನ್ ಅಂಡ್ ಆಫೀಸರ್ಸ್ ಇದ್ದಾರೆ. ಮತ್ತೆ KSRP ಇಲ್ಲಿ 360 ಜನ ಇದ್ದಾರೆ. DR 60 ಜನ ಇದೆ. ಎಲ್ಲ ಒಟ್ಟಾರೆಯಾಗಿ 1113 ಜನ ಮೆನ್ ಅಂಡ್ ಆಫೀಸರ್ಸ್ ಈ ಬಂದೋಬಸ್ತ್ ಅಲ್ಲಿ ಇರ್ತಾರೆ. ಬೈ ಎಲೆಕ್ಷನ್ ಬಂದೋಬಸ್ತ್ ಅಲ್ಲಿ 20 ಸೆಕ್ಟರ್ ಮೊಬೈಲ್ಸ್ ಮಾಡಿದ್ದೀವಿ. 9 ಚೆಕ್ ಪೋಸ್ಟ್ ಗಳಲ್ಲಿ ಇರ್ತಾರೆ ಮೆನ್. ಸೊ ಎಲ್ಲ ಪ್ರಾಪರ್ ಆಗಿ ಬಂದೋಬಸ್ತ್ ಅರೇಂಜ್ಮೆಂಟ್ಸ್ ಇಲ್ಲಿ ಮಾಡಿದ್ದೀವಿ. ಇದು ಡ್ರೈ ಡೇ ಇರುತ್ತೆ. ನಿನ್ನೆಯಿಂದನೇ ಅದು ಡ್ರೈ ಡೇ ಇದೆ. ಯಾರದು ಓಪನ್ ಮಾಡೋ ಅಷ್ಟು ಇಲ್ಲ, ಲಿಕ್ಕರ್ ಓಪನಿಂಗ್ ಇಲ್ಲ. ಎಲ್ಲಾನು ಡ್ರೈ ಡೇನೇ ಇದೆ. ಇಲ್ಲಿಗಲಿ ಅಂತದ್ ಮಾರಾಟ ಮಾಡ್ತಿರೋದು ಯಾವ್ದಾದ್ರು ಕಂಡು ಬಂದಲ್ಲಿ, ಅಂತದ್ ಯಾವ್ದಾದ್ರು ಇನ್ಫಾರ್ಮೇಶನ್ ಬಂದಲ್ಲಿ ಇಮಿಡಿಯೇಟ್ಲಿ ಅದು ರೈಡ್ ಮಾಡ್ತಾರೆ. ಫ್ಲೈಯಿಂಗ್ ಸ್ಕ್ವಾಡ್ಸ್ ಇರುತ್ತೆ, 9 ಫ್ಲೈಯಿಂಗ್ ಸ್ಕ್ವಾಡ್ ಇರ್ತದೆ. ಯಾವ್ದಾರು ಅಂತ ಮಾಹಿತಿ ಕಂಡು ಬಂದ್ರೆ ಇಮಿಡಿಯೇಟ್ಲಿ ಅದನ್ನ ಸೀಸ್ ಮಾಡ್ತಾರೆ. ಹೊರಗಡೆಯಿಂದ ಬಂದಿರೋರಿಗೆ ನಿನ್ನೆಯಿಂದ ಇಲ್ಲಿ ಇರ್ಲಿಕ್ಕೆ ಅವಕಾಶ ಇಲ್ಲ. ನಿನ್ನೆ 6 ಗಂಟೆಯಿಂದನೂ ಹೊರಗಡೆಯಿಂದ ಬಂದಿರೋರು ಎಲ್ರು ಕಳ್ಸಿರ್ತಾರೆ. ಅದು DC ಸಾಹೇಬ್ರು ನಿಷೇಧಾಜ್ಞೆ ಬಗ್ಗೆ ಕೇಳ್ತಾ ಇದ್ದಾರೆ. ನಿನ್ನೆ 6 ಗಂಟೆಯಿಂದ ಪೋಲಿಂಗ್ ಕಂಪ್ಲೀಟ್ ಆಗುವವರೆಗೆ, ಅಂದ್ರೆ ನಾಳೆ 12 ಗಂಟೆವರೆಗೆ ಮದ್ಯ ಮಾರಾಟ ಮಾಡಬಾರ್ದು ಅಂತ ಇದೆ. ಮತ್ತು ಏನು ಹಳೆ ಸೆಕ್ಷನ್ 144 ಇತ್ತು, ಹೊಸ ಒಂದು ಸೆಕ್ಷನ್ 63 ಇದೆ, ಅದು ಮಾಡಿದ್ವಿ. 4 ಜನಕ್ಕಿಂತ ಜಾಸ್ತಿ ಗುಂಪು ಸೇರಬಾರದು, ಅದಕ್ಕೂ ಆದೇಶ ಮಾಡಲಾಗಿದೆ. ಥ್ಯಾಂಕ್ ಯು.